ನಮ್ಮ ಸಿನಿಮಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2025ರ ಇತ್ತೀಚಿನವರೆಗೂ ಒಂದು ಒಳ್ಳೆಯ ಚಿತ್ರದ ರಿಸಲ್ಟ್ ಇಲ್ಲದೆ ಕನ್ನಡ ಚಿತ್ರರಂಗ ಸೊರಗಿ ಹೋಗಿತ್ತು. ಇದೇ ಸಮಯದಲ್ಲಿ ರಾಜ್ ಬಿ ಶೆಟ್ಟಿಯವರ ಲೈಟರ್ ಬುದ್ಧ ಫಿಲ್ಮ್ಸ್ನ ಬ್ಯಾನರ್ನಲ್ಲಿ ಶಾನಿಲ್ ಗೌತಮ್, JP ತುಮನಾಡು, ಸಂಧ್ಯಾ ಅರಕೆರೆ, ಪ್ರಕಾಶ್ ತುಮಿನಾಡ್, ದೀಪಕ್ ರೈ ಪಣಜೆ, ಮೈಮ್ ರಾಮದಾಸ್ ಮತ್ತು ರಾಜ್ ಬಿ ಶೆಟ್ಟಿಯವರ ಅಮೋಘ ಅಭಿನಯದೊಂದಿಗೆ JP ತುಮಿನಾಡ್ ನಿರ್ದೇಶನದಲ್ಲಿ ಬಲ್ಲ ಮೂಲಗಳ ಪ್ರಕಾರ ಕೇವಲ 7 ಕೋಟಿ ಬಜೆಟ್ನಲ್ಲಿ ಬಿಡುಗಡೆಯಾದ ಚಿತ್ರ ಸು ಫ್ರಮ್ ಸೋ, ಅಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ. ಈ ಚಿತ್ರ ಸೂಪರ್ ಸಿನಿಮಾ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಜುಲೈ 25ಕ್ಕೆ ಸು ಫ್ರಮ್ ಸೋ ಸಿನಿಮಾ ಬಿಡುಗಡೆಯಾಗಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ. ಈ ಸಿನಿಮಾ ಯಾವುದೇ ಆಡಂಬರದ ಪ್ರಚಾರವಿಲ್ಲದೆ ಬಿಡುಗಡೆಗೊಂಡ ಚಿತ್ರ ಸು ಫ್ರಮ್ ಸೋ. ಈ ಚಿತ್ರ ಬಿಡುಗಡೆಯಾದ ಮೊದಲನೇ ದಿನ ಗಳಿಸಿದ್ದು ಕೇವಲ 90 ಲಕ್ಷ ರೂಪಾಯಿ ಮಾತ್ರ. ಆದರೆ ಈ ಸಿನಿಮಾ ಒಳ್ಳೆಯ ಕತೆ ಹೊಂದಿದ್ದು ಮತ್ತು JP ತುಮಿನಾಡ್ ಅವರ ನಿರ್ದೇಶನದಲ್ಲಿ ರಾಜ್ ಬಿ ಶೆಟ್ಟಿ ಅವರ ನಿರ್ಮಾಣದಲ್ಲಿ ಚಿತ್ರ ತುಂಬ ಸೊಗಸಾಗಿ ಮೂಡಿಬಂದಿದ್ದು, ಹೊಟ್ಟೆ ಉಣ್ಣಾಗಿಸುವಷ್ಟು ನಕ್ಕು ನಿಲ್ಲಿಸುವ ಈ ಚಿತ್ರ ದಿನದಿಂದ ದಿನಕ್ಕೆ ಕೋಟಿ ಲೆಕ್ಕದಲ್ಲಿ ಗಳಿಸಲು ಶುರು ಮಾಡಿತು. ಹಾಗೆಯೇ ಸ್ಯಾಕ್ಲನಿಕ್ ಅಂಕಿಅಂಶದ ಪ್ರಕಾರ ಬಿಡುಗಡೆಯಾಗಿ 9ನೇ ದಿನ, ಅಂದರೆ 2ನೇ ಶನಿವಾರಕ್ಕೆ ಒಂದೇ ದಿನಕ್ಕೆ 6,30,00,000ದಷ್ಟು ಹಣ ಗಳಿಕೆ ಮಾಡಿದೆ ಅಂತ ತಿಳಿದು ಬಂದಿದೆ. ಒಟ್ಟಾರೆಯಾಗಿ ಈ ಚಿತ್ರದ 9 ದಿನದ ಪ್ರಪಂಚಾದ್ಯಂತ ಗಳಿಸಿದ ಒಟ್ಟು ಮೊತ್ತ 33 ಕೋಟಿ ದಾಟಿದೆ ಅಂತ ತಿಳಿದು ಬಂದಿದೆ. ಸು ಫ್ರಮ್ ಸೋ ಚಿತ್ರಕ್ಕೆ ಜನ ಕುಟುಂಬ ಸಮೇತರಾಗಿ ನುಗ್ಗುತ್ತಿದ್ದಾರೆ. ಈ ಚಿತ್ರದ ಬೆಳವಣಿಗೆ ನೋಡಿದರೆ ಇನ್ನು ಕೆಲವೇ ದಿನಗಳಲ್ಲಿ ಸು ಫ್ರಮ್ ಸೋ ಚಿತ್ರವು 100 ಕೋಟಿ ಕ್ಲಬ್ ದಾಟೋದರಲ್ಲಿ ಸಂದೇಹನೇ ಇಲ್ಲ. ಹಾಗೆಯೇ ಈ ಚಿತ್ರವನ್ನು ನೀವು ಕೂಡ ಕುಟುಂಬ ಸಮೇತರಾಗಿ ನೋಡ್ತಿರಲ್ಲವೇ? ನಿಮ್ಮ ಅನಿಸಿಕೆ ತಿಳಿಸಿ. ಕನ್ನಡವನ್ನು ಉಳಿಸಿ ಬೆಳೆಸಿ. ಥ್ಯಾಂಕ್ ಯು ವೆರಿ ಮಚ್.